ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದ್ರಲ್ಲೂ ಕೂಡ ಬಹಳ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದ್ರಲ್ಲೂ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಕಥೆ ಮುಗಿಯಲ್ಲ ಅನ್ಸುತ್ತೆ. ರಸ್ತೆ ಗುಂಡಿ ಮುಚ್ಚುತ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅದರಲ್ಲೂ ಕೂಡ ನಿರ್ಲಕ್ಷ್ಯ. ರಸ್ತೆಗೆ ಬೇಕಾಬಿಟ್ಟಿ ಟಾರ್ ಹಾಕ್ತಾ ಇದ್ದಾರೆ ಗುತ್ತಿಗೆದಾರರು. ಕಾಮಗಾರಿ ಮುಗಿದ 15 ದಿನಕ್ಕೆ ಮತ್ತೆ ಗುಂಡಿಗಳು ಪ್ರತ್ಯಕ್ಷ ಆಗಿದೆ. ಇನ್ನು ಯಾವ ರೀತಿ ಟಾರ್ ಹಾಕಿದಾರೋ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ಮಾನ ಹರಾಜಾಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚುವಂತೆ ಜಿಬಿಎಗೆ ಡಿಸಿಎಂ ಸೂಚಿಸಿದ್ರು, ಆದ್ರೆ ಏನೂ ಪ್ರಯೋಜನ ಆಗಿಲ್ಲ. ಬೇಕಾಬಿಟ್ಟಿ ಟಾರ್ ಹಾಕಿರುವ ಜಿಬಿಎ ಅಧಿಕಾರಿಗಳು. ನಾಗರಬಾವಿ ಸರ್ಕಲ್ ಬಳಿ ಮತ್ತೆ ರಸ್ತೆ ಗುಂಡಿ ಅವಾಂತರ ಹೆಚ್ಚಾಗಿದೆ. ರಸ್ತೆ ಗುಂಡಿ ಕಳಪೆ ಕಾಮಗಾರಿ ಈಗ ಬಟಾಬಯಲಾಗಿದೆ. ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅಂತ. ಬೆಂಗಳೂರಿನ ರಸ್ತೆ ಬಗ್ಗೆ ನಾನೊಬ್ಬನೇ ಅಲ್ಲ ಮೇಡಮ್, ಇಡೀ ನಮ್ಮ ಬೆಂಗಳೂರಿನವ್ರನ್ನ ಕರ್ನಾಟಕದವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ. ಎಲ್ಲಾನ ಒಂದು ಕಡೆ ಒಂದು ಉತ್ತಮವಾದ ರಸ್ತೆ ಇದೆಯಾ ಅಂತ ಹುಡುಕ್ಬೇಕು. ಇವತ್ತು ಬೂದ್ಗಾಜ್ ಹಾಕೊಂಡು ಹುಡುಕ್ಬೇಕು. ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರದ DCM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರಾತ್ರಿ ನಾನು ಎಲ್ಲ ಕಡೆನೂ ಗುಂಡಿಗಳು ಮುಚ್ಚಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಗುಂಡಿ ಅಂತೂ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರೇ ನೀವು ಮುಚ್ಚಿಲ್ಲ. ಏನಾದರೂ ಮುಚ್ಚಿದ್ರೆ ನಿಮ್ಮ ಮನೆ ಹಣದ ಲಾಕರ್ ಮುಚ್ಚಿರ್ಬೋದು ಅಷ್ಟೇ ವಿನಃ ಇವತ್ತು ಇಡೀ ಬೆಂಗಳೂರಲ್ಲಿ ಗುಂಡಿ ಮುಚ್ತೀನಿ ಅಂತ ಹೇಳಿದ್ದೀರಾ. ಯಾವೊಂದು ರೋಡಲ್ಲೂ ಇವತ್ತು ಸಂಪೂರ್ಣವಾಗಿ ನೀವು ರಾತ್ರಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದು ನಾಮಕಾವಸ್ಥೆ ಕೆಲಸ. ಇವತ್ತು ಹಾಕಿದ್ದು ಗುಂಡಿಗಳು 4 ದಿನಕ್ಕೆ ಮತ್ತೆ ತೆರ್ಕೊಂಡಂಥ ಸಾಕಷ್ಟು ಉದಾಹರಣೆಗಳಿದೆ. ಇದೇ ಒಂದು 3 ತಿಂಗಳಿಂದ ಇದೇ ಥರ ಗುಂಡಿ ಮುಚ್ಚಿದ್ರಿ ನೀವು. ಇವತ್ತು ಏನು 3 ತಿಂಗಳಿಂದ ಅದ್ಯಾಕೋ ಗೊತ್ತಿಲ್ಲ, ಮುಕ್ತಿ ಸಿಗುವಂತ ಭಾಗ್ಯನೇ ಬಂದಿಲ್ಲ ಅನ್ಸುತ್ತೆ. DCM CM ಹೇಳಿದ್ರು ಸಹ ಗುಂಡಿಗಳು ಮುಚ್ತಾ ಇಲ್ಲ ಸದ್ಯಕ್ಕೆ. ಯಾಕಂತಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೊರಟಂತ ಅಧಿಕಾರಿಗಳ ಕನಸು ಮೊದಲಿಗೆ ಗುಂಡಿ ಮುಚ್ಚೋದ್ರಲ್ಲೇನೆ ವಿಫಲ ಆಗಿದ್ದಾರೆ ಅನ್ನುವಂಥದ್ದು. ಎಸ್, ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ನಾಗರಬಾವಿ ಸರ್ಕಲ್. ಇದು ನಾಗರಬಾವಿಯಿಂದ ವಿಜಯನಗರ, ಮೂಡಲ್ಪಾಳ್ಯ ಜೊತೆಗೆ ಚಂದ್ರ ಲೇಔಟ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ. ಈ ರಸ್ತೆಯ ದುಸ್ಥಿತಿಯನ್ನ ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಇದೇನು ಇವತ್ತಿನದಲ್ಲ, ತುಂಬಾ ದಿನಗಳಿಂದ, ಸುಮಾರು ಒಂದು 6 ತಿಂಗಳಿಂದ ಇಂತಹದ್ದೇ ಪರಿಸ್ಥಿತಿಯಲ್ಲಿ ಈ ರಸ್ತೆ ಗುಂಡಿಗಳಿರುವಂತದ್ದು. ಆದ್ರೆ ಸದ್ಯಕ್ಕೆ ಅಧಿಕಾರಿಗಳು ಕ್ಯಾರೇನು ಅಂತಿಲ್ಲ ಅನ್ನುವಂತಹದ್ದು ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅತಿ ವೇಗವಾಗಿ ಬರುವಂತಹ ವಾಹನಗಳಿಗೆ ಈ ಗುಂಡಿಗಳು ಒಂದ್ ರೀತಿಯಲ್ಲಿ ಗಂಡಾಂತರವನ್ನ ತಂದಿಡ್ತವೆ. ಮನೆಯಿಂದ ಹೊರಗಡೆ ಬಂದ್ರೆ ಜನರು ವಾಪಸ್ ಮನೆಗೆ ಹೋಗಿ ಮುಟ್ತಾರೆ ಅನ್ನುವಂಥದ್ದು ಸಹ ಭಯ ಹುಟ್ಟಿಸುವಂತಹ ರೀತಿಯಲ್ಲಿದೆ. ಸೊ ಸದ್ಯಕ್ಕೆ ಇದು ನಮ್ಮ ಗುಂಡಿಗಳ ಪರಿಸ್ಥಿತಿ. ಕಳೆದ 15 ದಿನಗಳಿಂದ DCM ಅವರು ಸಡನ್ ಆಗಿ ರಸ್ತೆಗಿಳಿದ್ಬಿಟ್ಟು ರಸ್ತೆಯನ್ನ ಕ್ಲಿಯರ್ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ. ಇದು ಹೇಳಿರುವಂತ ಅಧಿಕಾರಿಗಳ ಕೆಲಸದ ಪ್ರತಿಫಲ ತಾವು ಗಮನಿಸಬಹುದು. ಇದು ಯಾವ ರೀತಿಯಾಗಿ ಅಂದ್ರೆ ಪ್ಯಾಚಪ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಯಾವುದು ಸಹ ಸದ್ಯಕ್ಕೆ ಯಥಾವತ್ತಾಗಿ ಇಲ್ಲ, ಅಂದ್ರೆ ಮಾಡ್ಬೇಕಾಗಿರುವಂತ ಕೆಲಸ ಅಚ್ಚುಕಟ್ಟಾಗಿಲ್ಲ. ನೋಡ್ಬಹುದು ನೀವು, ಇದು ಪ್ಯಾಚಪ್ ಮಾಡಿರುವಂತದ್ದು ಸುಮ್ಮನೆ ಹೆಸರಿಗೆ ನಾಮಕಾವಸ್ಥೆ ಅನ್ನುವ ರೀತಿಯಲ್ಲಿ ಏನು ಡಾಂಬರನ್ನ ಹಾಕ್ತಾರೆ. ಯಾವುದೇ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡಲ್ಲ. ಅಂದ್ರೆ ಅಧಿಕಾರಿಗಳ ಕಣ್ಣಿಗೆ ಮುಚ್ಚಿದೀವಿ ಅನ್ನುವಂತ ರೀತಿಯಲ್ಲಿ ಕಾಣ್ಬೇಕು ಅನ್ನುವಂತ ಒಂದೇ ಒಂದು ದೃಷ್ಟಿಕೋನದಿಂದ ರಸ್ತೆಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾರೆ. ಬಟ್ ಯಾವ ರಸ್ತೆಗಳು ಸಹ ಸದ್ಯಕ್ಕೆ ಸರಿ ಇಲ್ಲ ಅನ್ನುವಂತಹದ್ದು. ಅದ್ರ ಜೊತೆಗೆ ಈ ಕಡೆನೂ ತಾವು ಗಮನಿಸಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಹಾಳಾಗಿ ಹದಗೆಟ್ಟಿರುವಂತಹ ರಸ್ತೆ ಇದು. ಅಧಿಕಾರಿಗಳು ನೋಡಿದ್ರೆ ಮಾಡಿದೀವಿ ಅಂತ ಹೇಳ್ತಾರೆ. ಇದು ಸುಮಾರು 15 ದಿನದ ಹಿಂದೆ ಮಾತ್ರ ಹಾಕಿರುವಂತಹ ಟಾರ್. ಇದು ಮತ್ತೆ ಎದ್ದು ಮೇಲೆ ಬಂದಿದೆ. ಅದ್ರ ಪಕ್ಕದಲ್ಲಿಯೇ ಕೆಲಸಗಳು ನಡೀತಾ ಇದಾವೆ. ಇದು ಇವತ್ತಿನ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಆಗಿರುವಂತಹದ್ದು. ಏನಾದ್ರೂ ಎಚ್ಚೆತ್ಕೊಂಡು ಕೆಲಸವನ್ನ ಮಾಡ್ತಾರ ಅಂತ ಹೇಳಿ ಗಮನಿಸಬಹುದು. ನಾವು ನೋಡ್ಬೇಕಾಗಿರುವಂತಹದ್ದು ಅಧಿಕಾರಿಗಳು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತಾರ ಅಥವಾ ಈಗ ಸದ್ಯಕ್ಕಿರುವಂತಹ ಬ್ಯಾಡ್ ಬೆಂಗಳೂರಾಗಿಯೇ ಉಳಿಯುತ್ತಾ ಅನ್ನುವಂತಹದ್ದು ನಮಗೆ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು. ಸೊ ಇದಾಗಿತ್ತು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.